ಲೋಕಸಮರದ ಹೊತ್ತಲ್ಲಿ ಕಾಂಗ್ರೆಸ್ನಲ್ಲಿ ಡಿಸಿಎಂನ ವಿಚಾರವಾಗಿ ನಾಯಕರಲ್ಲೇ ಗೊಂದಲ ಮೂಡಿದ್ಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸುರ್ಜೇವಾಲಾ ಅವರು ಒಂದು ಹೇಳ್ತಾರೆ, ಈ ಕಡೆ ಸಚಿವರುಗಳು ಇನ್ನೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಲೋಕಸಮರ ಹೊತ್ತಿನಲ್ಲಿ ಕಾಂಗ್ರೆಸ್ನಲ್ಲಿ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೈಟ್ ಆರಂಭಗೊಂಡಿದೆ. ಸಚಿವರುಗಳು ಡಿಸಿಎಂಗಳನ್ನ ಹೆಚ್ಚುವರಿಯಾಗಿ ಮಾಡಿದ್ರೆ ಇದು ಚುನಾವಣೆಯಲ್ಲಿ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾರೆ. ಆದರೆ ಸುರ್ಜೇವಾಲಾ ಅವರು ಕಾಂಗ್ರೆಸ್ನ ಉಸ್ತುವಾರಿ ಅವರು ಹೇಳ್ತಾರೆ, ಇದೊಂದು ರೀತಿ ಸಿನಿಮೆಯ ರೀತಿಯಲ್ಲಿ ಇದೆ, ಯಾರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಈ ಕುರಿತಾಗಿ ಚರ್ಚೆಯನ್ನೇ ಮಾಡಿಲ್ಲ, ಚುನಾವಣೆ ಸಂದರ್ಭದಲ್ಲಿ ಇಂತಹ ಹೇಳಿಕೆಗಳು ಕೂಡ ಸೂಕ್ತವಲ್ಲ ಅಂತ. ಹೆಚ್ಚುವರಿ ಡಿಸಿಎಂ ಹುದ್ದೆ ನಾಯಕರಲ್ಲೇ ಗೊಂದಲ ಮೂಡಿಸ್ತಾ ಇದೆಯಾ ಅನ್ನೋ ಅನುಮಾನ, ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಡಿಸಿಎಂ ಬೇಡಿಕೆ ಸಿನಿಮೆಯ ರೀತಿಯ ಸಂಭಾಷಣೆಯಾಗಿದೆ ಅಂತ ಸ್ವತಃ ಸುರ್ಜೇವಾಲಾ ಅವರೇ ಹೇಳ್ತಾರೆ. ಪಕ್ಷದ ವೇದಿಕೆಯಲ್ಲಿ ಈ ಕುರಿತಾಗಿ ಯಾವುದೇ ರೀತಿಯ ಚರ್ಚೆಯೂ ಕೂಡ ಆಗಿಲ್ಲ ಅನ್ನೋದು ಅವರ ಹೇಳಿಕೆ. It was attended by almost all members of the executive and party office bearers, ministers, MLAs, MLCs, all our candidates. We have carved out a detailed plan, action plan for Parliament, and PCC President will be briefing you on that plan. We have also carved out a detailed plan for empowering the Congress workers as also ordinary people who are working for welfare of the people on the ground. Our Honorable Chief Minister has announced creation of a complete architecture for implementation. Chief Minister has announced, and the entire party executive have endorsed, that there will be a detailed architecture starting with a state level government guarantee implementation authority comprising of chairperson, vice chairpersons and members, and there will be a similar authority at district level and constituency level which will oversee that there is no leakage of government funds, there is complete transparency, there is no mistake, any mistake that is done is rectified. It will be the responsibility of this authority. We will ensure that people from all walks of life come and contribute in that. Party has also decided that various departmental committees need to be constituted immediately. For example, a hospital committee should be there so that ordinary people from that particular assembly constituencies are able to come and contribute. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ಡಿಸಿಎಂ ಫೈಟ್ ನಿನ್ನೆ ಮೊನ್ನೆದಲ್ಲ, ಆ ಪಕ್ಷ ಸ್ಥಾಪನೆ ಆದ ಅಂದ್ರೆ ಅಧಿಕಾರಕ್ಕೆ ಬಂದ ನಂತರದಿಂದಲೂ ಕೂಡ ಈ ಫೈಟ್ ಇದ್ದೇ ಇದೆ. ಈಗ ಲೋಕಸಭಾ ಹೊತ್ತಲ್ಲಿ ನಾವು ಸುರ್ಜೇವಾಲಾ ಅವರ ಮೀಟಿಂಗ್ನಲ್ಲೇ ಈ ಪ್ರಸ್ತಾಪ ಮಾಡಿದ್ದೀವಿ ಅಂತ ನಿನ್ನೆ ಹಲವು ಸಚಿವರು ಅದನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ರು. ಈಗ ಖುದ್ದು ಸುರ್ಜೇವಾಲಾ ಅವರೇ ಹೇಳ್ತಾರೆ, ಪಕ್ಷದ ವೇದಿಕೆಯಲ್ಲಿ ಇದು ಚರ್ಚೆನೇ ಆಗ್ಲಿಲ್ಲ ಅಂತ. ಅಂದ್ರೆ ದ್ವಂದ್ವ ಇದೆಯಾ ಅಥವಾ ಒಂದು ಕ್ಲಾರಿಟಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಯಾರಿಗೂ ಕೂಡ? ದಿವ್ಯಜ್ಯೋತಿ, ಒಂದು ಸ್ಪಷ್ಟ ಡಿಸಿಎಂ ಹೆಚ್ಚುವರಿ ಡಿಸಿಎಂ ಹೇಳಿಕೆ ವಿಚಾರದಲ್ಲಿ ಸಚಿವರುಗಳು ಕೊಟ್ಟಂಥ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಅನ್ನುವಂಥದ್ದು ಮತ್ತು ಈ ವಿಚಾರವಾಗಿ ಸಚಿವರನ್ನ ಕರೆಸಿ ಮಾತನಾಡಿರುವಂಥದ್ದು. ಸುರ್ಜೇವಾಲಾ ಅವರು ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೂ ಕೂಡ ಹೆಚ್ಚುವರಿ ಡಿಸಿಎಂ ಇಲ್ಲ, ಲೋಕಸಭೆ ಚುನಾವಣೆ ಕಳೆಯುವವರೆಗೂ ಅದ್ರ ಬಗ್ಗೆ ಮಾತನಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದರು ಅನ್ನುವಂಥದ್ದು. ಆದರೆ ಈ ವಿಚಾರದಲ್ಲಿ AICC ನಾಯಕರು ಏನು ಹೇಳ್ತಾರೆ ಅನ್ನುವಂಥ ಸಹಜವಾದ ಕುತೂಹಲ ಇತ್ತು. ಇವತ್ತು ಪ್ರತಿಕ್ರಿಯೆ ಕೊಟ್ಟಿರುವಂತಹ AICCಯ ಜನರಲ್ ಸೆಕ್ರೆಟರಿ ಮತ್ತು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಕೂಡ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಇದು ಸಿನಿಮಾದ ಡೈಲಾಗ್ ರೀತಿಯಲ್ಲಿದೆ, ಅಂದರೆ ಸಿನಿಮಾ ಸಂಭಾಷಣೆಯ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹೊರತು ಈ ರೀತಿಯ ವಿಚಾರ ಎಲ್ಲೂ ಕೂಡ ಚರ್ಚೆ ಆಗಿಲ್ಲ. ಅಂದರೆ ಪಕ್ಷದಲ್ಲಿ ಹೆಚ್ಚುವರಿ ಡಿಸಿಎಂ ವಿಚಾರ ಚರ್ಚೆ ಆಗಿಲ್ಲ, ಒಂದು ಸಿನಿಮಾ ಡೈಲಾಗ್ ರೀತಿ ಸಚಿವರುಗಳು ಅದನ್ನು ಹೇಳಿದ್ದಾರೆ ಹೊರತು ಅನ್ನೋ ರೀತಿಯಲ್ಲಿ ಅವರು ಹೇಳದಂತೆ ಕಾಣಿಸ್ತಾ ಇದೆ. ಅಂದರೆ
ಸಚಿವರ ಹೇಳಿಕೆಗಳಿಗೆ AICCಯ ಸಹಮತಿ ಇಲ್ವಾ ಹಾಗಾದ್ರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಜೊತೆಗೆ ಇನ್ನು ಮುಂದೆ ಹೇಳಿಕೆಯನ್ನು ಕೊಡಬೇಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಕೇವಲ ಒಂದು ಫಿಲ್ಮ್ ಡೈಲಾಗ್ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಷ್ಟಕ್ಕೆ ಹೇಳಿ ಅದನ್ನು ಸೀಮಿತಗೊಳಿಸುವಂಥ ಪ್ರಯತ್ನವನ್ನು AICC ನಾಯಕರಾಗಿರ್ತ ಸುರ್ಜೇವಾಲಾ ಅವರು ಮಾಡಿದ್ರು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಆ ಪ್ರಶ್ನೆ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಸುರ್ಜೇವಾಲಾ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲ ಸಚಿವರುಗಳನ್ನ ಕೂಡ ಕರೆದು ಮಾತನಾಡಿಸಿ ಆ ವಿಚಾರವನ್ನು ಚರ್ಚೆ ಮಾಡಬಾರ್ದು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ದಿವ್ಯಜ್ಯೋತಿ, ಸುಖೇಶ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. It was attended by almost all members of the executive and party office bearers, ministers, MLAs, MLCs, all our candidates. We have carved out a detailed plan, action plan for Parliament, and PCC President will be briefing you on that plan. We have also carved out a detailed plan for empowering the Congress workers as also ordinary people who are working for welfare of the people on the ground. Our Honorable Chief Minister has announced